ಎಲ್ಲ SSLC ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರುವಂತೆ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, SSLC ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಬಂದರೆ ಟೆನ್ಷನ್ ಆಗುತ್ತೆ ಅಂತಿದೆ. ಸೊ ರಿಸಲ್ಟ್ ಡೇಟ್ ಅನ್ನೋದು ಮುಂದೆ ಹೋಗಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಮೊದಲನೇದಾಗಿ SSLC ಮೌಲ್ಯಮಾಪನ ಮುಗಿಯುವುದು ಯಾವಾಗ ಅಂದರೆ ನಿಮ್ಮ ಒಂದು ಪೇಪರ್ ಕರೆಕ್ಷನ್ ಮುಗಿಯುವುದು ಯಾವಾಗ. ಸೊ ಹಾಗೆ SSLC ಏಪ್ರಿಲ್ 24ಕ್ಕೆ SSLC ಫಲಿತಾಂಶ ಬರಲ್ವಾ, ಮುಂದೋಗಿದೆಯಾ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗಾದರೆ SSLC ಪರೀಕ್ಷೆ ಫಲಿತಾಂಶ ಯಾವಾಗ ಬರುತ್ತೆ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಹಾಗೆ SSLC ಅಫಿಷಿಯಲ್ ರಿಸಲ್ಟ್ ಡೇಟ್ 2026 ಯಾವಾಗ ಬರುತ್ತೆ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ ರಿಸಲ್ಟ್ ಡಿಲೇ ಆಗೋ ಚಾನ್ಸಸ್ ಏನಾದರೂ ಇದೆಯಾ, ಸೊ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಮಾರ್ಕ್ಸ್ ಕಾರ್ಡ್ನ ಆನ್ಲೈನಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು, ನೀವು ರಿಸಲ್ಟ್ ಬರುತ್ತಲ್ಲ, ಸೊ ರಿಸಲ್ಟ್ನ ಮಾರ್ಕ್ಸ್ ಕಾರ್ಡ್ನ ಆನ್ಲೈನಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ ರಿವ್ಯಾಲ್ಯೂಯೇಷನ್ ಹಾಗೆ ರೀಚೆಕಿಂಗ್ ಯಾವಾಗ ಶುರುವಾಗುತ್ತೆ, ಅಂದರೆ ನಿಮ್ಮ ಒಂದು ಪೇಪರ್ನ ರಿವ್ಯಾಲ್ಯೂಯೇಷನ್ ಯಾವಾಗ ಶುರುವಾಗುತ್ತೆ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ನಡೆಯುತ್ತೆ, ಅಂದರೆ ಎಕ್ಸಾಮ್ 2 ಯಾವಾಗ ನಡೆಯುತ್ತಾ ಅಥವಾ ಎಕ್ಸಾಮ್ 2 ಅನ್ನೋದು ಇರಲ್ವಾ, ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ SSLC ಮೌಲ್ಯಮಾಪನ ಮುಗಿದಿದೆಯಾ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ಮೌಲ್ಯಮಾಪನ ಅನ್ನೋದು ಇವತ್ತಿಗೆ ಕಂಪ್ಲೀಟ್ ಆಗಬೇಕಾಗಿತ್ತು, ಏಪ್ರಿಲ್ 20ಕ್ಕೆ ಕಂಪ್ಲೀಟ್ ಆಗಬೇಕು ಅಂತ ಇತ್ತು. ಸೊ ಆದರೆ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಬಂದಿದೆ, ಏಪ್ರಿಲ್ 20ಕ್ಕೆ ಇನ್ನೂ ಮೌಲ್ಯಮಾಪನ ಅನ್ನೋದು ಕಂಪ್ಲೀಟ್ ಆಗಿಲ್ಲ. ಸೊ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ ಏಪ್ರಿಲ್ 5ಕ್ಕೆ ನಿಮ್ಮ ಮೌಲ್ಯಮಾಪನ ಅನ್ನೋದು ಶುರುವಾಗಿತ್ತು, ಇನ್ನೂ ಕೂಡ ಮೌಲ್ಯಮಾಪನ ಅನ್ನೋದು ಕಂಪ್ಲೀಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ರಿಸಲ್ಟ್ ಡೇಟ್ ಕೂಡ ಮುಂದೋಗುವಂಥ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಏಪ್ರಿಲ್ 24ಕ್ಕೆ SSLC ಫಲಿತಾಂಶ ಬರಲ್ವಾ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ರಿ. ಹೌದು, ಏಪ್ರಿಲ್ 24ಕ್ಕೆ ಬರುವ ಚಾನ್ಸಸ್ ತುಂಬ ಕಡಿಮೆ ಇದೆ. ಯಾಕಂದರೆ ಅದು ಸಂಭಾವಿತ, ಶಿಕ್ಷಣ ಇಲಾಖೆನೇ ಹೇಳಿದ್ದು ಸಂಭಾವಿತ ದಿನಾಂಕ ಅಂತ ಹೇಳಿದರು. ಅಂದರೆ 100% ಕನ್ಫರ್ಮ್ ಡೇಟ್ ಆಗಿಲ್ಲ, ಜಸ್ಟ್ ಸಂಭಾವಿತ ದಿನಾಂಕ ಅಂತ ಕೊಟ್ಟಿದ್ರು. ಸೊ ಆವಾಗ ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನು ಮೌಲ್ಯಮಾಪನ ಅಂದರೆ ನಿಮ್ಮ ಒಂದು ಆನ್ಸರ್ ಶೀಟ್ ಇವ್ಯಾಲ್ಯೂಯೇಷನ್ ಅನ್ನೋದು ಕಂಪ್ಲೀಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು ರಿಸಲ್ಟ್ ಬರೋಕ್ಕೆ. ಇನ್ನು ಅಪ್ಲೋಡ್ ಆಗಬೇಕು ನಿಮ್ಮ ಮಾರ್ಕ್ಸ್ ಕೂಡ ವೆಬ್ಸೈಟ್ಗೆ, ಸ್ವಲ್ಪ ಟೈಮ್ ತೊಗೊಂಡಿದೆ. ಹಾಗಾದರೆ ಯಾವಾಗ SSLC ಪರೀಕ್ಷೆ ಫಲಿತಾಂಶ ಬರುತ್ತೆ ಅಂತ ಕೇಳ್ತಿದ್ರೆ, ಸೊ ಫಲಿತಾಂಶ ಬಂದುಬಿಟ್ಟು 24ಕ್ಕೆ ಬಂದಿಲ್ಲ ಅಂದರೆ ತುಂಬ ಡಿಲೇ ಆಗಲ್ಲ, 25ಕ್ಕೆ ಬರುವ ಚಾನ್ಸಸ್ ಇದೆ. ಕನ್ಫರ್ಮ್ ಡೇಟ್ ಅಲ್ಲ, 25ಕ್ಕೆ ಬರಬಹುದು ಅಂತ ಶಿಕ್ಷಣ ಇಲಾಖೆ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲ ಎಲ್ಲ ಕಡೆ 25ಕ್ಕೆ ಬರುತ್ತೆ ಅಂತ ಹೇಳ್ತಿದ್ರೆ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವಾಗ ಬರುತ್ತೆ, ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ SSLC ಅಫಿಷಿಯಲ್ ರಿಸಲ್ಟ್ ಡೇಟ್ ಯಾವುದು ಅಂತ ಕೇಳ್ತಿದ್ರಿ. ಇನ್ನು ಅಫಿಷಿಯಲ್ ಆಗಿ ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿ ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿಲ್ಲ. 24ಕ್ಕೆ ಬರುತ್ತೆ ಅಂತ ಸಂಭಾವಿತ ದಿನಾಂಕವನ್ನು ಕೊಟ್ಟಿದ್ರು. ಸೊ ಆದರೆ 24ಕ್ಕೆ ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಮೇ ಬಿ 25 ಬರಬಹುದು ಅಂತ ಅನಿಸುತ್ತೆ ನನಗೆ. ಸೊ 25ಕ್ಕೆ ಬಂದರೆ ಒಳ್ಳೆಯದು. ಸೊ ತುಂಬ ಡಿಲೇ ಆದರೆ ವಿದ್ಯಾರ್ಥಿಗಳು ಕೂಡ ಟೆನ್ಷನ್ ಆಗುತ್ತೆ. ಸೊ ರಿಸಲ್ಟ್ ಡಿಲೇ ಆಗೋ ಚಾನ್ಸಸ್ ಇದೆಯಾ ಅಂತ ಕೇಳ್ತಿದ್ರೆ, ಇಲ್ಲಿ ತುಂಬ ಏನೂ ಡಿಲೇ ಆಗಲ್ಲ, 1 ಅಥವಾ 2 ದಿನ ಡಿಲೇ ಆಗ್ಬೋದಷ್ಟೇ, ತುಂಬ ಏನೂ ಡಿಲೇ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗಿದೆ, ಹಿಂದಿ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ, ಅದು ತುಂಬ ಹೈಕೋರ್ಟಿಗೆಲ್ಲ ಹೋಗ್ತು. ಸೊ ಅದರಿಂದನೂ ಸ್ವಲ್ಪ ಡಿಲೇ ಆಯ್ತು ಅಂತಲೇ ಹೇಳ್ಬೋದು. ಹಾಗೆ ಮಾರ್ಕ್ಸ್ ಕಾರ್ಡ್ನ ಆನ್ಲೈನಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು, ಮಾರ್ಕ್ಸ್ ಕಾರ್ಡ್ನ ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡೋ ಪ್ರೊಸೆಸ್ ಈ ಸತಿ ಹೊಸದಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಡಿಜಿಲಾಕರ್ ಅಂತ ಒಂದು ಆ್ಯಪ್ ಸಿಗುತ್ತೆ, ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೇ ಡೌನ್ಲೋಡ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಹಾಲ್ ಟಿಕೆಟಲ್ಲಿ ಇರುವಂಥ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿಬಿಟ್ಟು ನೀವು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ಡೌನ್ಲೋಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ರಿವ್ಯಾಲ್ಯೂಯೇಷನ್ ಮತ್ತು ರೀಚೆಕಿಂಗ್ ಯಾವಾಗ ಶುರುವಾಗುತ್ತೆ ಅಂತ ಕೇಳ್ತಿದ್ರಿ. ರಿವ್ಯಾಲ್ಯೂಯೇಷನ್ ಅಂದರೆ ನಿಮ್ಮ ಒಂದು ಪೇಪರ್ನಲ್ಲಿ ನೀವೇನಾದರೂ ವಿದ್ಯಾರ್ಥಿಗಳು ಫೇಲ್ ಆಗಿದ್ದರೆ ಅಥವಾ ನಿಮ್ಮ ಮಾರ್ಕ್ಸ್ ಏನಾದರೂ ಕಡಿಮೆ ಬಂದಿದ್ದರೆ ಅಥವಾ ಮಾರ್ಕ್ಸ್ ಕೌಂಟ್ ಮಿಸ್ಟೇಕ್ ಇದೆ ಅಂತ ನಿಮಗೆ ಏನಾದರೂ ಅನಿಸಿದ್ರೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು. ಯಾವಾಗಂದರೆ ನಿಮಗೆ ರಿಸಲ್ಟ್ ಬರುತ್ತಲ್ಲ, ರಿಸಲ್ಟ್ ಬಂದು ಸಂಜೆಯಲ್ಲೇ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಯಾವಾಗ ಶುರು ಆಗುತ್ತೆ ಅಂದರೆ ಅದೇ ನಿಮ್ಮ ರಿಸಲ್ಟ್ ಬಂದು ಸಂಜೆ ನಿಮಗೆ ರಿವ್ಯಾಲ್ಯೂಯೇಷನ್ ಓಪನ್ ಆಗುತ್ತೆ. ಆವಾಗಲೇ ನೀವು ಫೀಸ್ ಅಂತ ಇರುತ್ತೆ, ಇಂತಿಷ್ಟು ಜಾಸ್ತಿ ಏನಿರಲ್ಲ, ಒಂದು 150ರಿಂದ 200 ಫೀಸ್ ಇರುತ್ತೆ. ಸೊ ಫೀಸ್ ಕಟ್ಟಿಬಿಟ್ಟು ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು. ಸೊ ಮಾರ್ಕ್ಸ್ ಬಂದರೂ ಬರ್ಬೋದು. ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ಕೇಳ್ತಿದ್ರು. ಅಂದರೆ ಎಕ್ಸಾಮ್ 2 ಅಂದರೆ ಯಾವ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ ಅಥವಾ ಇನ್ನೂ ಮಾರ್ಕ್ಸ್ ಬೇಕಂತ ಇರುತ್ತೋ ಎಕ್ಸಾಮ್ 2ನ ಅಟೆಂಡ್ ಮಾಡ್ಬೋದು. ಎಕ್ಸಾಮ್ 2 ಮೇ ಬಿ ಮೇ ಲಾಸ್ಟ್ ವೀಕಿಗೆ ಬರುವಂಥ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಏಪ್ರಿಲ್ ಈ ತಿಂಗಳು ರಿಸಲ್ಟ್ ಬಂದರೆ ಮೇ ಲಾಸ್ಟ್ ವೀಕಿಗೆ ನಿಮ್ಮ ಒಂದು ಎಕ್ಸಾಮ್ 2 ಅನ್ನೋದು ಸಪ್ಲಿಮೆಂಟ್ರಿ ಎಕ್ಸಾಮ್ 2 ಅನ್ನೋದು ಬರುತ್ತೆ ಅಂತ ಹೇಳ್ಬೋದು. ಸೊ ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ ಯಾವಾಗ ರಿಸಲ್ಟ್ ಬರುತ್ತೆ ಅದ್ರ ಬಗ್ಗೆ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್
ಇನ್ಫಾರ್ಮೇಟಿವ್ ಹಾಗೆ ಯೂಸ್ಫುಲ್ ವಿಡಿಯೋಗೋಸ್ಕರ ನಮ್ಮ ಒಂದು ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.